ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಸಮಾಜದ ಎಲ್ಲ ಸಮಸ್ಯೆಗಳನ್ನು ಪತ್ರಿಕೆಗಳಲ್ಲಿ ಬರೆಯುವ ಮೂಲಕ ಸಮಾಜದ ಕಣ್ಣು ತೆರೆಸುವ ಕೆಲಸ ಪತ್ರಕರ್ತರು ಮಾಡುತ್ತಾರೆ ಎಂದು ಶಹಾಬಾದ್ನಲ್ಲಿ ಜರುಗಿದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್ ಅವರು ಹೇಳಿದ್ದಾರೆ. ಸಮಾಜದ ಎಲ್ಲಾ ಸಮಸ್ಯೆಗಳನ್ನು ಪತ್ರಿಕೆಯಲ್ಲಿ ಬರೆಯುವ ಮೂಲಕ ಸಮಾಜದ ಕಣ್ಣು ತೆರೆಸುವ ಕೆಲಸವನ್ನು ಪತ್ರಕರ್ತರು ಮಾಡುತ್ತಾರೆ ಎಂದು ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್ ಅವರು ಹೇಳಿದ್ದಾರೆ. ಅವರು ಶಹಾಬಾದ್ ನಗರದ ಪಾರ್ವತಿ ಸಭಾಗೃಹದಲ್ಲಿ ತಾಲೂಕು ಪತ್ರಕರ್ತರ ಸಂಘದಿಂದ ಬುಧವಾರ ನಡೆದ ಪತ್ರಿಕಾ ದಿನಾಚರಣೆ, ಛಾಯಾಚಿತ್ರ ಪ್ರದರ್ಶನ ಹಾಗೂ 10ನೇ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿ, ಶಹಾಬಾದ್ ಪತ್ರಕರ್ತರು ರಾಜಕೀಯ ರಹಿತವಾಗಿ ವರದಿ ಮಾಡುವ ಮೂಲಕ ಸಮಾಜದ ಅಭಿವೃದ್ಧಿಗೆ ಕೈಜೋಡಿಸುತ್ತಿದ್ದಾರೆ. ಪತ್ರಕರ್ತರ ಸ್ಥಳವನ್ನು ಗುರುತಿಸಿದರೆ ಪತ್ರಿಕಾ ಭವನಕ್ಕೆ ಅನುದಾನ ನೀಡುವುದಾಗಿ ಈಗಾಗಲೇ ಹೇಳಿದ್ದು, ಅದನ್ನು ಪುನರುಚ್ಚರಿಸುತ್ತೇನೆ ಎಂದು ಹೇಳಿದರು. ಛಾಯಾಚಿತ್ರ ಪ್ರದರ್ಶನ ಉದ್ಘಾಟಿಸಿದ ತಾಲೂಕಾ ಪಂಚಾಯತ್ ಇಒ ಮಲ್ಲಿನಾಥ್ ರಾವೂರ್ ಹಾಗೂ ಕಾರ್ಯಕ್ರಮ ಉದ್ಘಾಟಿಸಿದ ಕಾಡಾ ಅಧ್ಯಕ್ಷರಾದ ಡಾಕ್ಟರ್ ಎಂ ರಶೀದ್ ಅವರು ಮಾತನಾಡಿದರು. ಪಿಐ ಪರಶುರಾಮ್ ವರಂಜಕರ್, ಸಮಾಜ ಸೇವಕರಾದ ಡಾಕ್ಟರ್ ಫಾರೂಕ್ ಮಣ್ಣೂರ್, ಸರ್ಕಾರಿ ನೌಕರರ ಸಂಘದ ತಾಲೂಕಾ ಅಧ್ಯಕ್ಷರಾದ ಶಿವಪುತ್ರ ಕರ್ಣಿಕ್ ಮಾತನಾಡಿದರು. ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಬಾಬುರಾವ್ ಯಡ್ರಾಮಿ ಅವರು ಮಾತನಾಡಿ, ಸಾಮಾಜಿಕ ದೃಶ್ಯ ಮಾಧ್ಯಮಗಳ ಭರಾಟೆಯಲ್ಲಿ ಇಂದಿಗೂ ಪತ್ರಿಕೆಗಳು ಜನರ ಭರವಸೆಯನ್ನು ಉಳಿಸಿಕೊಂಡಿದ್ದು, ಜನ ಪತ್ರಿಕೆಯ ಮೇಲೆ ವಿಶ್ವಾಸವನ್ನು ಇಟ್ಟುಕೊಂಡಿದ್ದಾರೆ. ಇಂದು ಅನಧಿಕೃತ ಪತ್ರಕರ್ತರು ಹೆಚ್ಚಿದ್ದರಿಂದ ರಾಜ್ಯ ಸಮಿತಿ ಈಗಾಗಲೇ ಅನಧಿಕೃತ ಪತ್ರಕರ್ತರ ವಿರುದ್ಧ ಕ್ರಮಕ್ಕೆ ದೂರು ಸಲ್ಲಿಸಲಾಗಿದೆ ಎಂದು ಹೇಳಿದರು. ವೇದಿಕೆಯ ಮೇಲೆ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರಾದ ರಾಜ್ಕುಮಾರ್ ಉದ್ನೂರ್, ಜಿಲ್ಲಾ ಕಾರ್ಯದರ್ಶಿ ವಾಸುದೇವ್ ಚೌಹಾಣ್ ಉಪಸ್ಥಿತರಿದ್ದರು. ತಾಲೂಕಾ ಅಧ್ಯಕ್ಷರಾದ ಕೆ ರಮೇಶ್ ಭಟ್ ಅಧ್ಯಕ್ಷತೆ ವಹಿಸಿದ್ದರು. ಶಹಾಬಾದ್ ತಾಲೂಕಿನ ಪತ್ರಕರ್ತರು ವಿಶಿಷ್ಟವಾಗಿದ್ದು, ರಾಜಕೀಯ ರಹಿತ ವರದಿ ಮಾಡುತ್ತಿದ್ದು, ಅಭಿವೃದ್ಧಿ ಪರ ಕಾರ್ಯ ಮಾಡುವ ಮೂಲಕ ಸಾಮಾಜಿಕ ಕಳಕಳಿಯ ಪ್ರಬುದ್ಧ ಪತ್ರಕರ್ತರಾಗಿದ್ದಾರೆ. ಶಹಾಬಾದ್ನ ಎಲ್ಲಾ ಪತ್ರಕರ್ತರಿಗೆ 1 ಲಕ್ಷ ರೂಪಾಯಿ ಆರೋಗ್ಯ ವಿಮೆ ನಾನು ಮಾಡಿಸುವುದಾಗಿ ಮಣೂರ್ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಫಾರೂಕ್ ಮಣೂರ್ ಹೇಳಿದರು. 10ನೇ ತರಗತಿಯಲ್ಲಿ ಉತ್ತೀರ್ಣರಾದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಾಗೂ ದಿನೇಶ್ ಚಂದ್ರ ಕಟ್ಟಿ ಅವರಿಗೆ ಸತ್ಕರಿಸಲಾಯಿತು. ಪತ್ರಿಕಾ ಛಾಯಾಗ್ರಾಹಕ ನಾರಾಯಣ ಜೋಶಿ, ಖಾಜಾ ಪಟೇಲ್ ಕಲ್ಲಬೇನೂರ್ ಅವರ ಛಾಯಾಚಿತ್ರಗಳ ಪ್ರದರ್ಶನವನ್ನು ಶಾಸಕ ಬಸವರಾಜ್ ಮತ್ತಿಮೂಡ್ ಹಾಗೂ ಗಣ್ಯರು, ವಿದ್ಯಾರ್ಥಿಗಳು, ಪಾಲಕರು, ಶಿಕ್ಷಕರು ವೀಕ್ಷಿಸಿದರು. ಕಲ್ಯಾಣ ಕರ್ನಾಟಕದ ಐತಿಹಾಸಿಕ ಸ್ಥಳೀಯ ಸ್ಮಾರಕಗಳ ಬಗ್ಗೆ ಛಾಯಾಗ್ರಾಹಕರು ವಿವರಿಸಿದರು. ಸಿದ್ದ ಹರವಾಳ್, ನಿಂಗಣ್ಣ ಸಂಗಾವಿಕರು, ಭಾಗ್ಯಶ್ರೀ, ರೇವಮ್ಮ ಗುಲ್ಜಾರ್ಕರ್ ಹಾಡು ಹಾಡಿದರು. ಲೋಹಿತ್ ಕಟ್ಟಿ ನಿರೂಪಿಸಿದರು. ನಿಂಗಣ್ಣ ಜಂಬಗಿ ಸ್ವಾಗತಿಸಿದರು. ಶಿವಕುಮಾರ್ ಕುಸಾಳೆ ವಂದಿಸಿದರು. ಕರ್ನಾಟಕ ರಾಜ್ಯ SSK ಸಮಾಜ ಬೆಂಗಳೂರಿನ ಪ್ರಾಂತೀಯ ಮತ್ತು ವಿಭಾಗ ಮಟ್ಟದ ಸಭೆಯು ಇಂದು ಕಲಬುರಗಿ ನಗರದ ಶಹಾಬಜಾರ್ ಬಡಾವಣೆಯಲ್ಲಿ ಇರುವ ಶ್ರೀ ಜಗದಂಬಾ ಮಂದಿರದಲ್ಲಿ ಜರುಗಿತು. ಕರ್ನಾಟಕ ರಾಜ್ಯ SSK ಸಮಾಜ ಬೆಂಗಳೂರು ಇದರ ಪ್ರಾಂತೀಯ ಸಭೆ ಹಾಗೂ ವಿಭಾಗ ಮಟ್ಟದ ಸಭೆಯು ದಿನಾಂಕ 19ನೇ ಜುಲೈ 2026 ರವಿವಾರದಂದು ಮುಂಜಾನೆ 9 ಗಂಟೆಗೆ ಕಲಬುರಗಿ ನಗರದ ಶಹಾಬಜಾರ್ನಲ್ಲಿ ಇರುವ ಶ್ರೀ ಜಗದಂಬಾ ಮಂದಿರದಲ್ಲಿ ಆಯೋಜಿಸಲಾಗಿತ್ತು. ಈ ಸಭೆಗೆ ರಾಜ್ಯಸಭೆಯ ಸದಸ್ಯರಾದ ನಾರಾಯಣ ಭಾಂಡಗೆ, ಬಾಗಲಕೋಟ್ ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಈ ಸಭೆಯ ಅಧ್ಯಕ್ಷತೆಯನ್ನು ಡಾಕ್ಟರ್ ಶಶಿಕುಮಾರ್ ಮೆಹರ್ವಾಡ್ ಅಧ್ಯಕ್ಷರು, ಕರ್ನಾಟಕ ರಾಜ್ಯ SSK ಸಮಾಜ ಬೆಂಗಳೂರು ಇವರು ವಹಿಸಿದ್ದರು. ಕರ್ನಾಟಕ ರಾಜ್ಯ SSK ಸಮಾಜ ಬೆಂಗಳೂರು ಇದರ ಎಲ್ಲ ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿ ಸಮಿತಿಯ ಸದಸ್ಯರು ಈ ಸಭೆಯಲ್ಲಿ ಭಾಗವಹಿಸಿದ್ದರು.
ಈ ಸಭೆಯಲ್ಲಿ ಸಮಾಜದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಯಂತ್ರಗಳನ್ನು ಹಾಗೂ ಬಡ ಮಹಿಳೆಯರಿಗೆ ಹೊಲಿಗೆ ಯಂತ್ರಗಳನ್ನು ಉಚಿತವಾಗಿ ವಿತರಿಸಲಾಯಿತು. ಈ ಸಭೆಯಲ್ಲಿ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಚರ್ಚೆ ನಡೆಸಿ ನಿರ್ಣಯ ಕೈಗೊಳ್ಳಲಾಯಿತು. ಈ ಸಭೆಯಲ್ಲಿ ಶ್ರೀ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜ ಶಹಾಬಜಾರ್ ಕಲಬುರ್ಗಿಯ ಅಧ್ಯಕ್ಷರಾದ ಶ್ರೀರಾಮ್ ಡಿ ಪವಾರ್, ಉಪಾಧ್ಯಕ್ಷರಾದ ಡಾಕ್ಟರ್ ಯಶವಂತರಾವ್ ಎನ್ ಮೇಂಗ್ಜಿ, ಕಾರ್ಯದರ್ಶಿಗಳಾದ ವಿಷ್ಣು ಸಾಯಲ್ ಬಾರಡ್, ಜಂಟಿ ಕಾರ್ಯದರ್ಶಿಗಳಾದ ರಮಾಕಾಂತ್ ಎಸ್ ಚೌಹಾಣ್, ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ ನಾರಾಯಣ್ ಸಾ ಡಿ ಹಬೀಬ್, ರಾಜೇಂದ್ರ ಕೆ ಹಬೀಬ್, ಅಂಬಾದಾಸ್ ಬಿ ಮಿಸ್ಕಿನ್, ರಾಧೇಶ್ಯಾಮ್ ಎ ಚವಾಣ್, ಕಿಶೋರ್ ಎ ಚವಾಣ್ ಆರಾದಿ, ರವೀಂದ್ರ ಕುಮಾರ್ ವಿ ಮೇಂಗ್ಜಿ, ರಾಜೇಂದ್ರ ಬಿ ತ್ರಿಮಲ್, ನರಸಿಂಗ್ ರಾವ್ ಜಿ ಪವಾರ್, ಚಂದ್ರಕಾಂತ್ ಕೆ ಚವಾಣ್, ನರಸಿಂಗ್ ಸಿ ಮೇಂಗ್ಜಿ, ನಾಗೇಂದ್ರ ಸಿ ಚವಾಣ್ ಆರಾದಿ, ಶ್ರೀರಾಮ್ ಜಿ ಬುರ್ಬುರೆ, ಅನಿಲ್ ಪಿ ಮೇಂಗ್ಜಿ, ಡಾಕ್ಟರ್ ಮುಕುಂದ್ರಾವ್ ಎನ್ ಬರಾಡ್, ದಿನೇಶ್ ವಿ ನಾಮಜಿ, ಕೃಷ್ಣ ಸಾ ಟಿ ಮಗ್ಜಿಕೊಂಡಿ, ಸುಭಾಷ್ ಸಿ ದರ್ಬಿ, ಯುವಕ ಮಂಡಳಿಯ ಅಧ್ಯಕ್ಷರಾದ ಅನಿಲ್ ಎ ಮಿಸ್ಕಿನ್, ಉಪಾಧ್ಯಕ್ಷರಾದ ದೀಪಕ್ ವಿ ಚೂಡಾಮಣಿ, ಕಾರ್ಯದರ್ಶಿಗಳಾದ ಯೋಗೇಶ್ ಎಸ್ ಚವಾಣ್, ಜಂಟಿ ಕಾರ್ಯದರ್ಶಿಗಳಾದ ರಾಜು ಎನ್ ಪವಾರ್, ಖಜಾಂಚಿಗಳಾದ ವಿನಾಯಕ್ ಆರ್ ಚೂಡಾಮಣಿ, ಮಹಿಳಾ ಮಂಡಳಿಯ ಅಧ್ಯಕ್ಷರಾದ ಲಲಿತಾ ವಿ ಚವಾಣ್, ಉಪಾಧ್ಯಕ್ಷರಾದ ಸರಿತಾ ವೈ ಮೇಂಗ್ಜಿ, ಕಾರ್ಯದರ್ಶಿಗಳಾದ ಸುನಂದಾ ಎಸ್ ಪವಾರ್, ಜಂಟಿ ಕಾರ್ಯದರ್ಶಿಗಳಾದ ಶೋಭಾಬಾಯಿ ಎಸ್ ಪವಾರ್, ಖಜಾಂಚಿಗಳಾದ ವಿಜಯಲಕ್ಷ್ಮಿ ಡಿ ಕಮಲಾಪುರೆ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಮೊದಲಿಗೆ ಜ್ಯೋತಿ ಬೆಳಗಿಸುವ ಮೂಲಕ ಅತಿಥಿ ಗಣ್ಯರಿಂದ ಸಭೆಯನ್ನು ಉದ್ಘಾಟಿಸಲಾಯಿತು. ನಂತರ ಶ್ರೀ ಸೋಮವಂಶ ಸಹಸ್ರಾರ್ಜುನರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು. ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಎಲ್ಲ ಅತಿಥಿ ಗಣ್ಯರು ಒಬ್ಬೊಬ್ಬರಾಗಿ ತಮ್ಮ ಭಾಷಣವನ್ನ ಮಾಡಿದರು. रवींद्र कुमार मेंगजी निरूपणे ಮಾಡಿದರು. कार्यक्रम आणि तुम्ही कराना ॲक्टिव्हिटीज देखील गुलबर्गा समाज पूरा कर्नाटक समाज ने आदर्श समाज थे बोले तो आता अध्यक्ष वातो कर्या बको जना वातो कर्या म्हणे वातो करासाठी कोण तुम्ही राख्या नाही तर तरी मी वातो करू काय तर आता आई उभे येतो भलाई झाड्यात काय ना काय ना होता काय तर तेवढं दिसतो मी काय तर बोलणू एक बात बोलू हमी सोमवंश सहस्रार्जुन क्षत्रिय समाज में पैदा आयात आई हमारी जगदम्बा माता नो आशीर्वाद देते हमी सभी पैदा है बक्कळ समाज छे देशभर कौड़ा तर हजार समाज छे आज हमारा एसएसके समाज ने रिकग्नाइजेशन कशासाठी करत कतर एसएसके समाज अत्यंत प्रामाणिक समाज अत्यंत मेहनत करणारो समाज हमारा समाज मध्ये सभ्यती मोठू कतर सभ्य समाज मध्ये काय एक खराब परंपरा छे तई हमारा समाज मध्ये नहीं कोण तो कतर हमारा समाज मध्ये वरदक्षिणा नहीं लेता के लिए आप सभी चर्चाओं में सक्रिय रूप से भाग लेकर सुझाव दे इस बैठक को सफल और यादगार बनाए। आशा करता हूं कि आपके द्वारा पारित प्रस्ताव आने वाली पीढ़ियों के लिए मार्गदर्शन का इनके थ्रू हमारा यहाँ अध्यक्ष जी से हमारे सेक्रेटरी साहब से हमारा समाज विविध प्रकार ग्राम से लोग भी आए महिला मंडल से युवक मंडल से इनके सब जन के हमारा गुलबर्गा समाज काय से बाबा थोड़ा बोलने वाला तो विचार काय को तो कुछ चीज़ें गुलबर्गा समाज जो होश दूसरा समाज में नहीं है। पहली कोट ये से यहाँ पर हमारा समाज को तकरीबन 4 से 4.5 लोग से तकरीबन 600 से 650 तो घरा से इसमें खास करके 90% लोग व्यापारी व्यापार करो अतः 10% लोग ये एजुकेटेड से जॉब कर एक प्यून का जॉब से लेकर क्लास 7 ऑफिसर हमारा समाज में से आए। ठीक है बाद हमारा समाज जो हमें चलाओ से गुलबर्गा समाज मके लागस कि कौन सा भी समाज में अपना संविधान नहीं हो सकता गुलबर्गा समाज को हमें हमारा खुद को संविधान से ये संविधान हमें क्यों करा बोल तो अखिल भारत को जो संविधान से ते संविधान के लाभता हुआ अभी भारत को जो संविधान से
ये दोनों संविधान के संबंध की हम एक अपना संविधान करें. एक विशेष कार्यक्रम है जरा लांबो कार्यक्रम છે કદાચ तुम्हें अर्जेंट जवान में आराम थी बैठ के काम से रिलैक्स बैठ के काम से भी कार्यक्रम नथिंग अर्जेंट राइट सभी जनों भी इंपॉर्टेंट टॉपिक्स से इंपॉर्टेंट टॉपिक्स वातावरण से सभी इंपॉर्टेंट टॉपिक्स इकोनॉमी से इना मध्य हमें आराम से बैठ के नहीं करता हुआ जरा काली डिस्टर्बेंस नहीं है नहीं मैनेज करो डिस्टर्बेंस का तो हम ह्यों बातों कर रहे हैं ह्यों बातों कर रहे हैं आणि फोन संजय मिस्किन बोला फोन थोडं म्यूट राखली वायब्रेट राखली तुम्ही इम्पॉर्टंट मीटिंग आता आणि नेक्स्ट बाबा थोड़ा वर्ष कसती हो कि गुलबर्गा में मीटिंग होत नहीं ऐसे इम्पॉर्टेंट मीटिंग में यहाँ 5 डिस्ट्रिक्ट में प्रमुख पदाधिकारी सभी जना पंच कमिटी अध्यक्ष कार्यदर्शी महिला कमिटी अध्यक्ष कार्यदर्शी यूथ कमिटी अध्यक्ष कार्यदर्शी इन्हें प्रमुख लोग यहाँ ಭಾಗವಹಿಸಿದ್ದಾರೆ. ರಂಗಸಂಗಮ ಕಲಾವೇದಿಕೆ ಕಲಬುರಗಿಯ ವತಿಯಿಂದ ಕಲಬುರಗಿ ನಗರದ ಜಿಲ್ಲಾ ಕೋರ್ಟ್ ಎದುರುಗಡೆ ಇರುವ ವಿಶ್ವೇಶ್ವರಯ್ಯ ಭವನದಲ್ಲಿ ರಂಗ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ರಂಗಸಂಗಮ ಕಲಾವೇದಿಕೆ ಕಲಬುರಗಿಯ ವತಿಯಿಂದ ಶ್ರೀ ಎಸ್.ಬಿ. ಜಂಗಮಶೆಟ್ಟಿ ಹಾಗೂ ಶ್ರೀಮತಿ ಸುಭದ್ರಾದೇವಿ ಜಂಗಮಶೆಟ್ಟಿ ರಂಗ ಪ್ರಶಸ್ತಿ ಪ್ರದಾನ ಸಮಾರಂಭವು ದಿನಾಂಕ 19 ಜುಲೈ 2026 ರವಿವಾರದಂದು ಬೆಳಗ್ಗೆ 10:30 ಗಂಟೆಗೆ ಕಲಬುರಗಿ ನಗರದ ಜಿಲ್ಲಾ ಕೋರ್ಟ್ ಎದುರುಗಡೆ ಇರುವ ವಿಶ್ವೇಶ್ವರಯ್ಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಎಸ್.ಬಿ. ಜಂಗಮಶೆಟ್ಟಿ ರಂಗ ಪ್ರಶಸ್ತಿ ಪುರಸ್ಕೃತರಾಗಿ ರಾಜಯ್ಯಸ್ವಾಮಿ ಹಿರೇಮಠ್ ಕೊಪ್ಪಳ ಹಾಗೂ ಶ್ರೀಮತಿ ಸುಭದ್ರಾದೇವಿ ಜಂಗಮಶೆಟ್ಟಿ ರಂಗ ಪ್ರಶಸ್ತಿ ಪುರಸ್ಕೃತರಾಗಿ ಶ್ರೀಮತಿ ವೀಣಾ ಶರ್ಮಾ ಬುಸ್ನೂರ್ ಮಠ್ ಹುಬ್ಬಳ್ಳಿ ಇವರು ಆಗಮಿಸಿದ್ದರು. ಪ್ರಶಸ್ತಿ ಪ್ರದಾನ ಮಾಡಲು ಹಿರಿಯ ಸಾಹಿತಿಗಳು ವಿಮರ್ಶಕರು ಹಾಗೂ ಚಿಂತಕರಾದ ರಹಮತ್ ತರೀಕೆರೆ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಹಿರಿಯ ಸಾಹಿತಿಗಳು ಹಾಗೂ ಚಿಂತಕರಾದ ಪ್ರೊಫೆಸರ್ ಆರ್.ಕೆ. ಹುಡಗಿ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಮಾಹಿತಿ ಆಯೋಗ ಬೆಂಗಳೂರಿನ ರಾಜ್ಯ ಮಾಹಿತಿ ಆಯುಕ್ತರಾದ ರಾಜಶೇಖರ್ ಎಸ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿ ವಿಭಾಗದ ಜಂಟಿ ನಿರ್ದೇಶಕರಾದ ಬಸವರಾಜ್ ಹೋಗಾರ್ ಹಾಗೂ ಗದುಗಿನ ಸರಕಾರಿ ಪದವಿ ಪೂರ್ವ ಕಾಲೇಜಿನ ನಿವೃತ್ತ ಉಪನ್ಯಾಸಕಿ ಭಾರತಿ ಮೋಹನ್ ಕೋಟಿ ಆಗಮಿಸಿದ್ದರು. ಶ್ರೀ ಮತ್ತು ಶ್ರೀಮತಿ ಎಸ್.ಬಿ. ಜಂಗಮಶೆಟ್ಟಿ ಪ್ರಶಸ್ತಿಯ ಆಯ್ಕೆ ಸಮಿತಿಯ ಅಧ್ಯಕ್ಷರು ಹಾಗೂ ನಾಟಕ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾದ ಎಲ್.ಬಿ. ಶೇಖ್ ಮಾಸ್ತರ್, ರಂಗಸಂಗಮ ಕಲಾವೇದಿಕೆ ಕಲಬುರಗಿಯ ಅಧ್ಯಕ್ಷರಾದ ಶಿವಗೀತಾ ಬಸವಪ್ರಭು ಹಾಗೂ ಕರ್ನಾಟಕ ರಂಗಾಯಣ ಕಲಬುರಗಿಯ ನಿರ್ದೇಶಕರಾದ ಡಾಕ್ಟರ್ ಸುಜಾತಾ ಜಂಗಮಶೆಟ್ಟಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಸಿದ್ಧಾರ್ಥ ಚಿಮ್ಮ ಇದಲಾಯಿ ಮತ್ತು ತಂಡದವರಿಂದ ರಂಗ ಗೀತೆಗಳನ್ನು ಪ್ರಸ್ತುತಪಡಿಸಲಾಯಿತು. ಕನ್ನಡ ಪುಸ್ತಕ ಪ್ರಾಧಿಕಾರ ಬೆಂಗಳೂರಿನ ಸದಸ್ಯರಾದ ಬಿಎಚ್ ನಿರುಗುಡಿ ಪ್ರಾಸ್ತಾವಿಕ ನುಡಿಗಳನ್ನಾಡಿ ಸ್ವಾಗತಿಸಿದರು. ಕಪಿಲ್ ಚಕ್ರವರ್ತಿ ಕಾರ್ಯಕ್ರಮ ನಿರ್ವಹಣೆ ಮಾಡಿದರು. ನಾನು ನನ್ನ ಕುಟುಂಬ ಇತ್ಯಾದಿಗಳೆಲ್ಲ ಬಿಟ್ಕೊಟ್ಟು ಅನೇಕ ಸಲ ತಿರುಗಾಟ ಮಾಡುವಾಗ ಅಮೀರ್ಬಾಯಿ ಜೀವನ ಚರಿತ್ರೆ ಇವಾಗ ಎಷ್ಟೊಂದು ಈ ಹೆಣ್ಮಕ್ಳು ಇಬ್ಬರು ಗೋಹರ್ಬಾಯಿ ಮತ್ತು ಅಮೀರ್ಬಾಯಿ ಬದುಕಲ್ಲಿ ಕಷ್ಟಪಟ್ಟಿದ್ದಾರೆ. ಸಾಂಸಾರಿಕ ಬದುಕನ್ನು ಎಷ್ಟು ಹಿಂಸೆಯಿಂದ ಅನುಭವಿಸಿ ಅದರ ಹಿಂಸೆಯನ್ನು ಅನುಭವಿಸಿ ಅದ್ಭುತವಾದ ಹಾಡುಗಳನ್ನು ಹಾಡಿದ್ದಾರೆ. ನನಗೆ ಬಹಳ ಆಶ್ಚರ್ಯ ಆಗ್ತಾಯಿದೆ. ನನ್ನ ಬಹಳ ಪ್ರಿಯವಾದ ಗಾಯಕಿ ಜಾನಕಿ ಮತ್ತು ಶ್ರೀನಿವಾಸ್ ಅವರನ್ನು ನೋಡೋಕ್ಕೆ ನಾನು ಚೆನ್ನೈಗೆ ಕೂಡ ಹೋಗಿದ್ದುಂಟು. ಅವರ ಸ್ಮರಣೆಯಲ್ಲಿ ನನ್ನ ಉಪನ್ಯಾಸ ಜಾನಕಿಯವರಿಗೆ ಅರ್ಪಿಸ್ತೇನೆ. ಯಾಕಂದರೆ ಕನ್ನಡದ ನಮ್ಮ ಬಾಲ್ಯದ ನಮ್ಮ ತಾರುಣ್ಯದ ದಿನಗಳನ್ನು ಸುಂದರಗೊಳಿಸಿದ ಸಿನಿಮಾ ಹಾಡುಗಳನ್ನು ಹಾಡಿದ ಶ್ರೀನಿವಾಸ್, ಪಿ.ಬಿ. ಶ್ರೀನಿವಾಸ್, ಜಾನಕಿ, ಸುಶೀಲಾ, ಬಾಲಸುಬ್ರಹ್ಮಣ್ಯ ಯಾರು ಕನ್ನಡ ಮನೆ ಮಾತಿನವರಲ್ಲ. ಅವ್ರ ಮಾತೃಭಾಷೆಗಳೇ ಬೇರೆ. ಆದರೆ ಕನ್ನಡದ ಶ್ರೋತೃ ಸಮುದಾಯ, ಕನ್ನಡದ ಸಿನಿಮಾ ಹಾಡು ಪ್ರೇಮಿಗಳು ಅವರು ನಮ್ಮವರು ಅಂತ ಪರಿಭಾವನೆ. ಜಾನಕಿ ಮೈಸೂರಲ್ಲಿ ಜಾನಕಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡಲಾಯಿತು. ಇದೊಂದು ಕಲಾಲೋಕದ ಸೀಮೋಲ್ಲಂಘನೆ. ನಾನು ಇವತ್ತು ಅಂಥ ಸೀಮೋಲ್ಲಂಘನೆ ಮಾಡಿದ ಅಮೀರ್ಬಾಯಿ ಬಗ್ಗೆ ಸಂಶೋಧನೆ ಮಾಡುವುದಕ್ಕೆ ಒಂದು ಪ್ರೇರಣೆಯನ್ನು ಕೊಟ್ಟ ರಾಜಶೇಖರ್ ಜಂಗಮಶೆಟ್ಟಿ ಅವರನ್ನು ಭಾಳ ಕೃತಜ್ಞತೆಯಿಂದ ನೆನಪಿದ್ದೇನೆ. ನಾನು ಪುಣೆ, ಸೊಲಾಪುರ, ಕೊಲ್ಲಾಪುರ, ಮುಂಬೈನಲ್ಲಿ ಬಹಳ ದಿನಗಳನ್ನು ನಾನು ಈ ಸಂಶೋಧನೆಗಾಗಿ
ಬಿಜಾಪುರದ ನೆಲವು ಸೃಷ್ಟಿ ಮಾಡಿದ ಅದ್ಭುತ ಕಲಾವಿದೆಯನ್ನು ಬಿಜಾಪುರ ಜನರೇ ಮರೆತುಬಿಟ್ಟಿದ್ರು ಅಂತ ಕಾಣುತ್ತೆ. ನಾನು ಹುಡುಕಿ ಹೊರಟಾಗ ಅವಳನ್ನು ಕಂಡ ಅವಳನ್ನು ಬಲ್ಲ ಎಲ್ಲರೂ 90 ವರ್ಷ 80 ವರ್ಷ ದಾಟಿದ್ರು. ಈಗ ಪುಸ್ತಕ ಬರೆದು 15 ವರ್ಷ ಆಗಿ ಹಿಂತಿರುಗಿ ನೋಡುವಾಗ ಎಲ್ಲರೂ ಕಾಲವಶರಾಗಿಬಿಟ್ಟಿದ್ದಾರೆ. ನಾನೊಂದು 5-10 ವರ್ಷ ಬೇಗ ರಿಸರ್ಚ್ ಶುರು ಮಾಡಿದರೆ ಇನ್ನೂ ಬಹಳ ದೊಡ್ಡ ಗಾಯಕರು ಸಿಗ್ತಾ ಇದ್ದೀನಿ. ಒಬ್ಬ ಕಲಾವಿದೆಯ ಜೀವನ ಚರಿತ್ರೆ ಸಂಶೋಧನೆ ಮಾಡೋದಕ್ಕೆ ಕಾರಣ ಆಗಿದ್ದು ಈ ಜಂಗಮ್ ಶೆಟ್ಟಿ ಕುಟುಂಬ. ಸವಿತಾ ಜಂಗಮ್ ಶೆಟ್ಟಿ ಅದ್ಭುತವಾಗಿ ಅಮೀರ್ ಬಾಯಿ ಹಾಕಿದ್ರು. ಹೀಗಾಗಿ ಇದು ನನ್ನ ಕುಟುಂಬದ ಕಾರ್ಯಕ್ರಮ ಅಂತ ನಾನು ಭಾವಿಸಿದ್ದೇನೆ. ಮತ್ತು ಎಲ್ಲಿಯೇ ಸಂಗೀತದವರು ನಾಟಕದವರು ಹೋದರೆ ಇದು ನನ್ನ ಬಂಧು ಬಳಗ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಆ ಲೋಕದಲ್ಲಿ ನನಗೆ ಒಂದು ಸಂಬಂಧ ಇದೆ. ಸ್ನೇಹಿತರೆ, ಇವತ್ತು ತನ್ನ ಭಾಷೆಯ ಗಡಿಯನ್ನು ಮೀರಿ ಹಲವಾರು ಭಾಷೆಗಳಲ್ಲಿ ಹಾಡಿದ ಜಾನಕಿಯವರ ಸ್ಮರಣೆ ಮತ್ತು ಭಾಷಿಕ ಸೀಮೋಲ್ಲಂಘನೆ, ಹಾಡುಗಾರಿಕೆ ಭಾಷಿಕ ಸೀಮೋಲ್ಲಂಘನೆ. ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಕಲಬುರಗಿ ಜಿಲ್ಲಾ ಪ್ರಥಮ ಶಿಕ್ಷಕರ ಸಾಹಿತ್ಯ ಸಮ್ಮೇಳನವು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಜರುಗಿತು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ, ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಕಲಬುರಗಿ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕಲಬುರಗಿ ಹಾಗೂ ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘ ಕಲಬುರಗಿಯ ವತಿಯಿಂದ ಲಿಂಗೈಕ್ಯಶ್ರೀ MN ಸುಗಂಧಿ ವೇದಿಕೆಯಲ್ಲಿ ಕಲಬುರಗಿ ಜಿಲ್ಲಾ ಪ್ರಥಮ ಶಿಕ್ಷಕರ ಸಾಹಿತ್ಯ ಸಮ್ಮೇಳನ ಸಾರಸ್ವತ ಲೋಕದ ಶಿಕ್ಷಕರ ಸಮ್ಮೇಳನವು ದಿನಾಂಕ 19 ಜುಲೈ 2026ರಂದು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಮುಂಜಾನೆ 9:30 ಗಂಟೆಗೆ ಸಮ್ಮೇಳನಾಧ್ಯಕ್ಷರಾದ ಹಿರಿಯ ಶಿಕ್ಷಕ ಸಾಹಿತಿಗಳಾದ ರಾಜೇಂದ್ರ ಝಳಕಿ ಇವರ ಮೆರವಣಿಗೆಯು ಕಲಬುರಗಿ ನಗರದ ಮಿನಿ ವಿಧಾನಸೌಧದಿಂದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದ ಮಾರ್ಗವಾಗಿ ಕನ್ನಡ ಭವನದವರೆಗೆ ನಡೆಯಿತು. ಇದರ ನೇತೃತ್ವವನ್ನು ವಿದ್ಯಾಸಾಗರ್ ದೇಶಮುಖ್, ಜಗದೀಶ್ ಮರ್ಪಳ್ಳಿ, ಬಾಬುರಾವ್ ಪಾಟೀಲ್, ಗಣೇಶ್ ಚಿನ್ನಾಕರ್, ಕುಪೇಂದ್ರ ಬರಗಾಲಿ, ಶಿವಲೀಲಾ ಕಲಗುರ್ಕಿ, ರವಿಕುಮಾರ್ ಶಹಾಪುರ್ಕರ್, ಮಲ್ಲಿನಾಥ್ ಸಂಗಶೆಟ್ಟಿ, ಮಂಜುನಾಥ್ ಕಂಬಾಳಿಮಠ್ ವಹಿಸಿದ್ದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿಯ ಅಧ್ಯಕ್ಷರಾದ ವಿಜಯ್ ಕುಮಾರ್ ಪಾಟೀಲ್ ತೇಗಲತಿಪ್ಪಿ, ಸ್ವಾಗತ ಸಮಿತಿಯ ಗೌರವ ಅಧ್ಯಕ್ಷರಾದ ನೀಲಕಂಠ ಜಮಾದಾರ್, ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಚಂದ್ರಕಾಂತ್ ಏರಿ, ಕಾರ್ಯಾಧ್ಯಕ್ಷರಾದ ಮಲ್ಲಿನಾಥ್ ನಾಗನಹಳ್ಳಿ, ಜಿಲ್ಲಾ ಸರಕಾರಿ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಮಹೇಶ್ ಹೋಗಾರ್, ಜಿಲ್ಲಾ ಸರಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಸಂತೋಷ್ ಗಂಗು, ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘದ ಅಧ್ಯಕ್ಷರಾದ ಸೇವಂತಾ ಪಿ ಚೌಹಾಣ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಜಿಲ್ಲಾ ಶಿಕ್ಷಕರ ಸಾಹಿತ್ಯ ಸಮ್ಮೇಳನ ಇದು ಪ್ರಪ್ರಥಮವಾಗಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಮಾಡುತ್ತಿರುವುದು ನಮ್ಮೆಲ್ಲರಿಗೆ ಹೆಮ್ಮೆಯ ವಿಷಯ. ಇದು ಓನ್ಲಿ ನನ್ನ ಒಂದು ಗೌರವ ಅಲ್ಲ, ಇದು ನಮ್ಮ ಕಲಬುರಗಿ ಜಿಲ್ಲೆಯ ಪ್ರಾಥಮಿಕ ಪ್ರೌಢ ಎಲ್ಲಾ ಶಿಕ್ಷಕರ ಬಳಗದವರಿಗೆ ಕೊಟ್ಟಂತ ಒಂದು ಗೌರವ ಎಂದು ತಿಳಿದು ನಾನು ಈ ಗೌರವವನ್ನು ಸ್ವೀಕರಿಸಿ ಪರಿಷತ್ತಿಗೆ ಧನ್ಯವಾದಗಳು ಹೇಳುತ್ತೇನೆ. ಎಲ್ಲರಿಗೆ ನಮಸ್ಕಾರಗಳು. ಈ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕರ ಸಂಘ ಕಲಬುರಗಿಯ ಸಂಯುಕ್ತಾಶ್ರಯದಲ್ಲಿ ಕಲಬುರಗಿಯ ಕನ್ನಡ ಭವನದ ಅಂಗಳದೊಳಗೆ ಒಂದು ದಿನದ ಕಲಬುರಗಿ ಜಿಲ್ಲಾ ಪ್ರಥಮ ಶಿಕ್ಷಕರ ಸಾಹಿತ್ಯ ಸಮ್ಮೇಳನವನ್ನ ಈ ನಾಡಿನ ಖ್ಯಾತ ಶಿಕ್ಷಕ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ರಾಜೇಂದ್ರ ಝಳಕಿ ಅವರ ಸರ್ವಾಧ್ಯಕ್ಷತೆಯಲ್ಲಿ ಒಂದು ದಿನ ಸಮ್ಮೇಳನವನ್ನ ಅರ್ಥಪೂರ್ಣವಾಗಿ ನಡೀತಾ ಇದೆ. ಈ ಸಮ್ಮೇಳನಕ್ಕೆ ಕಲಬುರಗಿ ಜಿಲ್ಲೆಯ ಸಮಸ್ತ ಶಿಕ್ಷಕ ಬಂಧುಗಳು ಬಹುದೊಡ್ಡ ಬೆಂಬಲವನ್ನು ನೀಡುತ್ತಿರುವ ಹಿನ್ನೆಲೆಯೊಳಗೆ ಈ ಸಮ್ಮೇಳನ ಈ ನಿರೀಕ್ಷೆಗೂ ಮೀರಿ ಯಶಸ್ವಿ ಕಾಣ್ತಾ ಇದೆ ಅಂತಕ್ಕಂಥ ಮಾತನ್ನ ಬಹಳ ಅಭಿಮಾನ ಪೂರ್ವಕವಾಗಿ ಹೇಳಕ್ ಇಚ್ಛೆ ಪಡ್ತೇನೆ. ಈ ಭಾಗದೊಳಗೆ ಶಿಕ್ಷಕ ವೃತ್ತಿಯ ಪವಿತ್ರವಾಗಿರ್ತಕ್ಕಂಥ ವೃತ್ತಿ ಅಂತ ಭಾವಿಸ್ಕೊಂಡಿವಿ. ಅಂತ ಪವಿತ್ರ ವೃತ್ತಿಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಿರ್ತಕ್ಕಂಥ ಅನೇಕ ಶಿಕ್ಷಕರು
ನಮ್ಮದೇ ಆದ ಕಲೆ, ಸಾಹಿತ್ಯ, ಸಂಗೀತ ಹೀಗೆ ಅನೇಕ ರೀತಿಯ ಪ್ರತಿಭೆಗಳನ್ನು ಹೊಂದಿರತಕ್ಕಂಥ ಅನೇಕ ಶಿಕ್ಷಕರು ನಮ್ಮ ಭಾಗದಲ್ಲಿ ಇರುವ ಕಾರಣಕ್ಕಾಗಿ ಆ ಶಿಕ್ಷಕರಲ್ಲಿ ಅಡಗಿರತಕ್ಕಂಥ ಆ ಪ್ರತಿಭೆಯನ್ನು ಹೊರಹಾಕುವ ನಿಟ್ಟಿನೊಳಗೆ ಅವರಿಗೆ ಸೂಕ್ತವಾದ ವೇದಿಕೆಯನ್ನು ನಿರ್ಮಿಸಿಕೊಡ್ತಕ್ಕಂಥ ನಿಟ್ಟಿನೊಳಗೆ ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತು ಒಂದು ದಿನದ ಶಿಕ್ಷಕರ ಸಾಹಿತ್ಯ ಸಮ್ಮೇಳನ, ಇದು ಇಡೀ ನಾಡಿನೊಳಗೆ ಪ್ರಥಮ ಸಮ್ಮೇಳನ ಅನ್ನೋದಕ್ಕೆ ಬಹಳ ಖುಷಿ ಆಗ್ತದೆ. ಈ ಸಮ್ಮೇಳನಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡದ ಮನಸ್ಸುಗಳು ಭಾಗವಹಿಸಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊತಾ ಇದ್ದೇನೆ. ಇಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಹಾಗೂ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲೆಯಲ್ಲೇ ಪ್ರಥಮ ಶಿಕ್ಷಕರ ಸಾಹಿತ್ಯ ಸಮ್ಮೇಳನವನ್ನ ಹಮ್ಮಿಕೊಳ್ಳಲಾಗಿದ್ದು, ಇವತ್ತೊಂದು ಅಭೂತಪೂರ್ವ ಕಾರ್ಯಕ್ರಮ ಅಂತ ಹೇಳ್ಬೋದು. ಈ ಎಲ್ಲರ ಒಂದು ಸಂಯುಕ್ತ ಆಶ್ರಯದಲ್ಲಿ ಇವತ್ತೇನು ಶಿಕ್ಷಕರಲ್ಲಿ ಏನು ಸಾಹಿತ್ಯಿಕ ಗುಣ ಇವೆ ಅವುಗಳನ್ನು ಹೊರ ತೆಗಿಲಿಕ್ಕೆ ಮತ್ತು ಯಾರೆಲ್ಲ ಕವನಗಳನ್ನು ಬರೆದಿದ್ದಾರೆ ಅವರಿಗೆ ಪ್ರೋತ್ಸಾಹ ನೀಡಲಿಕ್ಕೆ, ಹಾಗೆ ಪುಸ್ತಕಗಳನ್ನು ರಚಿಸಿದಂತಹ ಇವತ್ತು ಕೃತಿಗಳನ್ನು ಬಿಡುಗಡೆ ಮಾಡತಕ್ಕಂಥ ಕಾರ್ಯಕ್ರಮ ಎಲ್ಲ ಒಟ್ಟಾರೆಯಾಗಿ ಹೇಳ್ಬೇಕಂತಂದ್ರೆ ಒಂದು ಒಳ್ಳೆ ಕಾರ್ಯಕ್ರಮ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ನಡೀತಾ ಇದೆ. ಅದಕ್ಕೆ ನಾವು ಕಲಬುರಗಿ ಜಿಲ್ಲಾ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ವತಿಯಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಸಾಹಿತ್ಯ ಪರಿಷತ್ತು ಇವತ್ತು ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಬಹಳ ಭರ್ಜರಿಯಾಗಿ ಮೊದಲನೇ ಬಾರಿಗೆ ಕಲಬುರಗಿ ಜಿಲ್ಲೆಯಲ್ಲಿ ನಾವು ಎಲ್ಲ ಕನ್ನಡ ಅಭಿಮಾನಿಗಳು, ಕನ್ನಡ ಆಸಕ್ತರು ಇವತ್ತು ನಾವೆಲ್ಲರೂ ಭಾಗವಹಿಸಿ ನಾವೆಲ್ಲರೂ ಪೂರ್ತಿ ನೆಲೆಯನ್ನು ಗಟ್ಟಿಯಾಗಿ ಈ ಕನ್ನಡಾಂಬೆಗೆ ನಾವೆಲ್ಲರೂ ನಮನವನ್ನು ಸಲ್ಲಿಸ್ತಾ ಇದ್ವಿ. ಇದಕ್ಕೆ ತಾವೆಲ್ಲರೂ ಉತ್ಪೂರ್ವ ಆಗಮಿಸಿ ಪ್ರೌಢಶಾಲಾ ಸಹ ಶಿಕ್ಷಕರ ವತಿಯಿಂದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತೇವೆ. ಅರುಣ್ ಕುಮಾರ್ ಎಸ್ ಪಾಟೀಲ್ ಕೋಡಲಹಂಗರ್ಗ ಇವರ 56ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಇಂದು ಜಿಲ್ಲಾ ವೀರಶೈವ ಸಮಾಜ ಹಾಗೂ ಅವರ ಅಭಿಮಾನಿ ಬಳಗದ ಸಂಯುಕ್ತ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿವಿಧ ಸಮಾಜಮುಖಿ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಜೈ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಸ್ಥಾಪಕರು, ಕಲಬುರಗಿ ಜಿಲ್ಲಾ ವೀರಶೈವ ಸಮಾಜದ ಅಧ್ಯಕ್ಷರು ಹಾಗೂ ಬಿಸಿಲು ನಾಡಿನ ಭರವಸೆಯ ಹೋರಾಟಗಾರ ಎಂಬ ಜನಮನ್ನಣೆಗೆ ಪಾತ್ರರಾದ ಅರುಣ್ ಕುಮಾರ್ ಎಸ್ ಪಾಟೀಲ್ ಕೋಡಲಹಂಗರ್ಗ ಅವರ 56ನೆಯ ಜನ್ಮ ದಿನದ ಪ್ರಯುಕ್ತ ಅರುಣ್ ಕುಮಾರ್ ಎಸ್ ಪಾಟೀಲ್ ಕೋಡಲಹಂಗರ್ಗ ಅಭಿಮಾನಿ ಬಳಗ ಹಾಗೂ ಕಲಬುರಗಿ ಜಿಲ್ಲಾ ವೀರಶೈವ ಸಮಾಜದ ಸಂಯುಕ್ತ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಲಬುರಗಿ ನಗರದಲ್ಲಿ ವಿವಿಧ ಸಮಾಜಮುಖಿ ಸೇವಾ ಕಾರ್ಯಕ್ರಮಗಳನ್ನು ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಗಿತ್ತು. ಅವರ ಆದರ್ಶಗಳು, ಹೋರಾಟದ ಛಲ ಹಾಗೂ ಸಮಾಜ ಸೇವೆಯಿಂದ ಸ್ಫೂರ್ತಿ ಪಡೆದ ಅರುಣ್ ಕುಮಾರ್ ಎಸ್ ಪಾಟೀಲ್ ಕೋಡಲಹಂಗರ್ಗ ಅಭಿಮಾನಿ ಬಳಗ ಹಾಗೂ ಕಲಬುರಗಿ ಜಿಲ್ಲಾ ವೀರಶೈವ ಸಮಾಜ ಪ್ರತಿ ವರ್ಷದಂತೆ ಈ ವರ್ಷವೂ ಅವರ ಜನ್ಮದಿನವನ್ನು ಕೇವಲ ಸಂಭ್ರಮಕ್ಕೆ ಸೀಮಿತಗೊಳಿಸದೆ ಸಮಾಜಮುಖಿ ಸೇವೆಗಳ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿತು. ದಿನಾಂಕ 19ನೇ ಜುಲೈ 2026ರಂದು ಕಲ್ಯಾಣ ಕರ್ನಾಟಕದ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ಕಲಬುರಗಿ ನಗರದ ನಿರ್ಗತಿಕರು ಹಾಗೂ ಮಾನಸಿಕ ಅಸ್ವಸ್ಥರಿಗೆ ಬ್ಲಾಂಕೆಟ್ ಹಾಗೂ ಉಪಹಾರ ವಿತರಣೆ ಮಾಡಲಾಯಿತು. ಕಲಬುರಗಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು. ತಾಜ ಸುಲ್ತಾನ್ಪುರ ರಸ್ತೆಯ ಮಹಾದೇವಿ ತಾಯಿ ವೃದ್ಧಾಶ್ರಮದ ವಯೋವೃದ್ಧರಿಗೆ ಬ್ಲಾಂಕೆಟ್ ವಿತರಣೆ ಹಾಗೂ ಉಪಹಾರದ ವ್ಯವಸ್ಥೆ ಮಾಡಲಾಯಿತು. ಸಿದ್ಧಾರ್ಥ ಕಿವುಡ ಮತ್ತು ಮೂಕ ಮಕ್ಕಳ ಶಾಲೆಯ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಹಾಗೂ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು. ಅರುಣ್ ಕುಮಾರ್ ಎಸ್ ಪಾಟೀಲ್ ಕೋಡಲಹಂಗರ್ಗ ಅವರ 56ನೆಯ ಜನ್ಮದಿನದ ಅಂಗವಾಗಿ 56 ವಿಶೇಷ ಚೇತನ ಮಕ್ಕಳೊಂದಿಗೆ ಕೇಕ್ ಕತ್ತರಿಸಿ ಅರ್ಥಪೂರ್ಣವಾಗಿ ಜನ್ಮದಿನ ಆಚರಣೆ ಮಾಡಲಾಯಿತು. ಸಮಾಜ ಸೇವೆಯೇ ನಿಜವಾದ ಜನ್ಮದಿನದ ಆಚರಣೆ ಎಂಬ ಧ್ಯೇಯದೊಂದಿಗೆ ಈ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಮುಖದಲ್ಲಿ ಮಂದಹಾಸ ಮೂಡಿಸುವುದೇ ಈ ಜನ್ಮದಿನದ ನಿಜವಾದ ಉದ್ದೇಶವಾಗಿತ್ತು. ಪ್ರತಿ ವರ್ಷದಂತೆ ಈ ವರ್ಷವೂ ಸಮಾಜಕ್ಕೆ ಉಪಯುಕ್ತವಾಗುವ ಸೇವಾ ಕಾರ್ಯಗಳ ಮೂಲಕ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾ ವೀರಶೈವ ಸಮಾಜದ ಉಪಾಧ್ಯಕ್ಷರಾದ ಕಲ್ಯಾಣಪ್ಪ ಪಾಟೀಲ್ ಮಳಖೇಡ್, ಅರುಣ್ ಕುಮಾರ್ ಎಸ್ ಪಾಟೀಲ್ ಕೋಡಲಹಂಗರ್ಗ ಅವರ ಅಭಿಮಾನಿ ಬಳಗದ ಅಧ್ಯಕ್ಷರಾದ ಅಮರನಾಥ್ ಸಾಹು ಕುಳಗೇರಿ, ಅಖಿಲ ಭಾರತ ವೀರಶೈವ ಲಿಂಗಾಯತ ಸಮಾಜದ ಹಿರಿಯ ಉಪಾಧ್ಯಕ್ಷರಾದ ಸುಭಾಷ್ ಬಿಜಾಪುರೆ, ಜಗನ್ನಾಥ ಪಟ್ಟಣ ಶೆಟ್ಟಿ, ಶ್ರೀಶೈಲ್ ಘೋಳಿ, ವಿವೇಕ್ ಬಿರಾದಾರ್, ಅನಿಲ್ ತವಡಿ, ಪ್ರಭು ಗುಡಿ, ಬಾಲ್ರಾಜ್, ಸಂತೋಷ್ ಪಾಟೀಲ್, ಶಾಂತು ವಾಡೇದ್, ಗೌತಮ್, ಪ್ರವೀಣ್, ಮಂಜು ಪಾಟೀಲ್, ವೀರಶೈವ ಸಮಾಜದ ಉಪಾಧ್ಯಕ್ಷರಾದ ಸುಭಾಷ್ ಎಸ್ ಬಿಜಾಪುರ್ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳ ಬಳಗ ಉಪಸ್ಥಿತರಿದ್ದರು. ಹುಟ್ಟು ಹೋರಾಟಗಾರ ಡಾಕ್ಟರ್ ಅರುಣ್ ಕುಮಾರ್ ಪಾಟೀಲ್ ಕೊಳ್ಳಂಗರ್ ಅವರ 56ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಇವತ್ತಿನ ಯಾವ ಆರಾಧ್ಯ ದೈವ ಶರಣಬಸವೇಶ್ವರರನ್ನ ಅವರಲ್ಲಿ ಪ್ರಾರ್ಥಿಸಿ ಈ ಅರುಣ್ ಕುಮಾರ್ ಪಾಟೀಲ್ರ ಒಂದು ಹುಟ್ಟುಹಬ್ಬ ಹೆಂಗೆ ಸಂಭ್ರಮಣೆ ಇವತ್ತು ನಮ್ಮ ಜಿಲ್ಲಾ ವೀರಶೈವ ಸಮಾಜ ಮತ್ತು
ಅವರ ಅಭಿಮಾನಿಗಳ ಸಂಘದ ಪರವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಅವರು ಎಂಥ ಹೋರಾಟಗಾರರ ಹತ್ರ ರಕ್ಷಣಾ ವೇದಿಕೆಯನ್ನು ಹಿಡ್ಕೊಂಡು ಇಡೀ ಜಿಲ್ಲಾ ವೀರಶೈವ ಸಮಾಜದ ಅಧ್ಯಕ್ಷರಾಗಿ, ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ವಿವಿಧ ಸ್ತರಗಳಲ್ಲಿ ಹೋರಾಟ ಮಾಡಿ ಕಲಬುರಗಿಯಲ್ಲಿ ಜನಮೆಚ್ಚಣೆಯ ನಾಯಕರಾಗಿ ಇವತ್ತು ಬೆಳೆದಿದ್ದಾರೆ. ಅಂಥವರ ಒಂದು ಹುಟ್ಟುಹಬ್ಬವನ್ನ ನಾವೆಲ್ಲ ಅವರ ಬಳಗ, ಅವರ ಅಭಿಮಾನಿ ಬಳಗ ಕೂಡಿ ಆಚರಣೆ ಮಾಡ್ತಾ ಇದ್ದೀವಿ. ಇಲ್ಲಿಂದ ಶರಣ ಬಸವೇಶ್ವರನಿಗೆ ಪ್ರಾರ್ಥನೆ ಮಾಡಿ ಮುಂದೆ ನಾವು ಜಿಮ್ಸ್ ಆಸ್ಪತ್ರೆ ಆಗಿರ್ಬೋದು ಮತ್ತು ನಮ್ಮ ವೃದ್ಧಾಶ್ರಮಗಳಾಗಿರ್ಬೋದು ಹಾಗೂ ಕಿವುಡ ಮೂಕರ ಒಂದು ಸಂಘದಲ್ಲಿ ಹೋಗಿ ಅವರ 56ನೇ ಒಂದು ಜನ್ಮ ದಿನೋತ್ಸವ ಆಚರಣೆ ಮಾಡ್ತಕ್ಕಂಥ ಈ ನಮ್ಮ ಎಲ್ಲ ಅಭಿಮಾನಿಗಳ ಹಾಗೂ ಸಮಾಜದ ಒಂದು ಉದ್ದೇಶ ಆಗಿದೆ. ಅದಕ್ಕೆ ದಯವಿಟ್ಟು ಎಲ್ಲರೂ ತಾವು ಮೀಡಿಯಾದವರು ಕೂಡ ಇದಕ್ಕೆ ಸಹಕಾರ ಕೊಟ್ಟು ಅವರ 56ನೇ ಹುಟ್ಟುಹಬ್ಬಕ್ಕೆ ಶುಭ ಕೋರುತ್ತಾ ಅರುಣ್ ಕುಮಾರ್ ಪಾಟೀಲ್ ಅವರ 56ನೇ ವರ್ಷದ ಹುಟ್ಟುಹಬ್ಬ ಎಲ್ಲ ಅವರ ಅಭಿಮಾನಿ ಬಳಗದಿಂದ ಬಹಳ ವಿಜೃಂಭಣೆಯಿಂದ ನೆರವೇರಿಸಿದೆವು. ದೇವರು ಅವ್ರಿಗೆ ಹೀಗೆ ಸುಖ ಸಂಪತ್ತು ಇನ್ನ ಹೆಚ್ಚು ಸಮಾಜಕ್ಕೆ ಸೇವೆ ಮಾಡೋ ಸಲಕ ಶರಣಬಸವೇಶ್ವರ ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತ ನಾನು ಕಳಕಳಿಯಾಗಿ ಶರಣಬಸವೇಶ್ವರಲ್ಲಿ ಮನವಿ ಮಾಡಿಕೊಂಡು ಹೇಳ್ತೇನೆ. ಅದು ಈಗ ಜಿಮ್ಸ್ ಹಾಸ್ಪಿಟಲಲ್ಲಿ ರೋಗಿಗಳಿಗೆ ಹಣ್ಣು ಹಂಚೋದು, ಬ್ಲಾಂಕೆಟ್ ಹಂಚೋದು, ಕಿವುಡ ಮೂಕ ಶಾಲೆಯಲ್ಲಿ ನೋಟ್ಬುಕ್ ಅಲ್ಲೇ ಅವ್ರದ್ದು ಆ ಹುಡುಗರ ಕಲ್ಲಿನ ಕೇಕ್ ಕತ್ತರಿಸೋದು. ಯುವಕರ ಕಣ್ಮಣಿ, ನೊಂದವರ ಪಾಲಿನ ಆಶಾಕಿರಣ, ಬಿಸಿಲು ನಾಡಿನ ಭರವಸೆ ಹೋರಾಟಗಾರರು ಹಾಗೂ ವೀರಶೈವ ಸಮಾಜದ ಜಿಲ್ಲಾಧ್ಯಕ್ಷರಾದ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಶ್ರೀ ಅರುಣ್ ಕುಮಾರ್ ಎಸ್ ಪಾಟೀಲ್ ಕೂಡ್ಲಂಗರವರ 56ನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಕಲಬುರಗಿ ನಗರದಲ್ಲಿ ಸಾಮಾಜಿಕ ಸೇವಾ ಕಾರ್ಯಗಳು ಅವರ ಅಭಿಮಾನಿ ಬಳಗದ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಪ್ರಥಮವಾಗಿ ನಾವು ಕಲ್ಯಾಣ ಕರ್ನಾಟಕದ ಆರಾಧ್ಯ ದೈವ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿಸಿದ್ದೀವಿ. ನಾಡಿನ ಸುಭಿಕ್ಷೆಗಾಗಿ ಮತ್ತು ಅಣ್ಣವರು ರಾಜಕೀಯ ಕ್ಷೇತ್ರದಲ್ಲಿ ಉನ್ನತ ಸ್ಥಾನ ತೆಗೆದುಕೊಂಡು ಈ ಜಿಲ್ಲೆಗೆ ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ಶ್ರಮ ಪಡ್ಲಿ ಮತ್ತು ಎಲ್ಲರ ಜನಸೇವೆ ಮಾಡ್ಲಿ ಅನ್ನೋ ಒಂದು ದೃಷ್ಟಿಯಿಂದ ಮೊದಲಿಗೆ ನಾವು ವಿಶೇಷ ಪೂಜೆ ಈಗ ತಾನೇ ನೆರವೇರಿಸಿದ್ವಿ. ಅದನಂತರ ಸರ್ಕಾರ ಜಿಲ್ಲಾ ಆಸ್ಪತ್ರೆಯಲ್ಲಿ ಉಪಚಾರ ಪಡೆಯುತ್ತಿರುವ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡ್ತಾ ಇದ್ದೀವಿ. ಅದನಂತರ ಸಿದ್ಧಾರ್ಥ ಮತ್ತು ಕಿವುಡ ಅಂಧ ಮಕ್ಕಳಲ್ಲಿ ಅವರಿಗೆ ನೋಟ್ಬುಕ್ ಹಾಗೂ ಪೆನ್ನು ಜೊತೆಗೆ ಹಣ್ಣು ಹಂಪಲ ಕೊಡ್ತಾ ಇದ್ದೀವಿ. ಅಲ್ಲಿ 56 ವಿಶೇಷ ಚೇತನ ಮಕ್ಕಳಿಂದ ಅವರ ಅಮೃತ ಹಸ್ತದಿಂದ ಕೇಕ್ ಕಟ್ ಮಾಡಿ ಅರ್ಥಪೂರ್ಣವಾಗಿ ಜನ್ಮದಿನ ಆಚರಣೆ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ವಿಶೇಷವಾಗಿ ಸರ್ ಅವರ ಹುಟ್ಟುಹಬ್ಬ 56ನೇ ಜನ್ಮದಿನದ ಇರೋದರಿಂದ ನಾವು 56 ವಿಶೇಷ ಮಕ್ಕಳನ್ನು ಆಯ್ಕೆ ಮಾಡಿಕೊಂಡು ಅವರ ಅಮೃತ ಹಸ್ತದಿಂದ ಕೇಕ್ ಕಟ್ ಮಾಡ್ತಾ ಇದ್ದೀವಿ. ಕೊನೆಯ ಕಾರ್ಯಕ್ರಮವಾಗಿ ತಾಜ್ ಸುಲ್ತಾನ್ಪುರ್ ರಸ್ತೆಯಲ್ಲಿರುವ ಮಹಾದೇವಿ ವೃದ್ಧಾಶ್ರಮದಲ್ಲಿರುವ ತಂದೆ ತಾಯಿದರಿಗೆ ಬ್ಲಾಂಕೆಟ್ ಜೊತೆಗೆ ಉಪಹಾರ ವ್ಯವಸ್ಥೆ ಮಾಡಲಾಗಿದ್ದೇವೆ. ನಾವು ಈ ಕಾರ್ಯಕ್ರಮ ಪ್ರತಿ ವರ್ಷ ಕೂಡ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಾಮಾಜಿಕ ಸೇವಾ ಕಾರ್ಯಗಳು ಹೆಚ್ಚೆಚ್ಚು ಅರ್ಥಪೂರ್ಣವಾಗಿ ಅವರ ಜನ್ಮದಿನವನ್ನು ಆಚರಣೆ ಮಾಡ್ತೇವೆ. ಅವರಿಗೆ ಹಾರ ತುರಾಯಿಗಳಿಗೆ ನಾವು ಸೀಮಿತಗೊಂಡದೆ ಸಂಭ್ರಮ ಪಡೋದಕ್ಕಿಂತ ನಾವು ಜನರೊಂದಿಗೆ ಜನರ ಕಷ್ಟಗಳನ್ನು ಅರ್ಥಕೊಂಡು ಜನರಿಗೆ ಸೇವೆ ಮಾಡುವಂತ ಒಂದು ಕಾರ್ಯ ಅರುಣ್ ಕುಮಾರ್ ಪಾಟೀಲ್ ಕೂಡ್ಲಂಗರ ಅಭಿಮಾನಿ ಬಳಗ ನಿರಂತರವಾಗಿ ಈ ಕಲಬುರಗಿಯಲ್ಲಿ ಮಾಡ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅರುಣ್ ಕುಮಾರ್ ಎಸ್ ಪಾಟೀಲ್ ಕೂಡ್ಲಂಗರ ಅವರ 56ನೇ ಜನ್ಮದಿನದ ಪ್ರಯುಕ್ತವಾಗಿ ನಮ್ಮೆಲ್ಲರಿಗೂ ಕೂಡ ನೋಟ್ಬುಕ್ ಹಾಗೂ ಹಣ್ಣು ಹಂಪಲ ವಿತರಿಸುವಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇದು ಸತತ 3ನೇ ವರ್ಷ. ತಮಗೆಲ್ಲ ಗೊತ್ತಿರುವಂತದ್ದು ಜುಲೈ 19ಕ್ಕೆ ನಾವು ಯಾವುದೇ ರೀತಿಯಾದ ಮಿಸ್ ಮಾಡದೆ ನಿಮ್ಮ ಒಂದು ಶಾಲೆಗೆ ಬಂದು ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನೋಟ್ಬುಕ್ ಅನ್ನು ಕೊಟ್ಟಿದ್ದೇವೆ. ಈ ವರ್ಷ ಕೂಡ ಎಲ್ಲಾ ಕಾರ್ಯಕ್ರಮದ ಭಾಗವಾಗಿ ಇಲ್ಲಿ ಒಂದು ಕಾರ್ಯಕ್ರಮ ಕೂಡ ಆಯೋಜಿಸಿಕೊಂಡಿದ್ದೇವೆ. ಅವರ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ನಿಜಕ್ಕೂ ಈ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಸಂಘಟನೆ, ಒಂದು ಶಕ್ತಿ ಬಹಳ ಪ್ರಭಾವವಾಗಿ ತೋರಿಸಿಕೊಟ್ಟಂತವ್ರು ಯಾರಿದ್ರೆ ಅರುಣ್ ಕುಮಾರ್ ಪಾಟೀಲ್ ಅಣ್ಣಾಜಿ ಅವರ ಹೆಮ್ಮೆಯಿಂದ ಹೇಳ್ಬೋದು. ಯಾಕಂದ್ರೆ ಕಲಬುರಗಿ ನಗರದಲ್ಲಿ ಸಾಕಷ್ಟು ಅವರ ಹೋರಾಟದ ಪ್ರತಿಫಲವಾಗಿ ರೈಲ್ವೆ ಕೆಳ ಸೇತುವೆ ಆಗಲಿ, ಹೊಸ ರೈಲ್ವೆಗಳ ಯೋಜನೆಗಳಾಗ್ಲಿ, ಮತ್ತೆ ಹೊಸ ರೈಲ್ವೆ ಬಿಡುಗಡೆ ಆಗಲಿ, ಮತ್ತೆ ಪತ್ತಾಬಾದ್ ವಿದ್ಯುತ್ ಸ್ಥಾವರ ಘಟಕ ಆಗಲಿ, ಸಾಕಷ್ಟು ಮತ್ತೆ ನಗರದ ಸೌಂದರ್ಯೀಕರಣ ಆಗಲಿ ಅವರ ಒಂದು ಹೋರಾಟದ ಪ್ರತಿಫಲವಾಗಿ ನಮ್ಮ ಜಿಲ್ಲೆಗೆ ದೊರಕಿದ್ದು ನಾವೆಲ್ಲ ಹೆಮ್ಮೆ ಪಡಬೇಕಾದಂತ ವಿಷಯ. ಶ್ರೀ ಅರುಣ್ ಕುಮಾರ್ ಪಾಟೀಲ್ ಅಧ್ಯಕ್ಷರು, ಜಿಲ್ಲಾ ವೀರಶೈವ ಸಮಾಜ ಕಲಬುರಗಿ ಹಾಗೂ ಸಂಸ್ಥಾಪಕರು ಕರ್ನಾಟಕ, ಅವರ ಒಂದು 56ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನ ಕೋರ್ತೇನೆ. ಮೊದಲನೇ ಇವತ್ತು ಅರುಣ್ ಕುಮಾರ್ ಪಾಟೀಲ್ರು
ಹುಟ್ಟು ಹೋರಾಟಗಾರರು ಈ ಕಲಬುರಗಿಯಲ್ಲಿ ಸಾಕಷ್ಟು ಕೆಲಸಗಳನ್ನ ತಮ್ಮ ಹೋರಾಟದ ಮೂಲಕ ಮಾಡಿ ತೋರಿಸಿದ್ದಾರೆ. ಬೇರೆ ಯಾರಾದರೂ ಕೆಲಸ ಮಾಡಿದ್ದಾರೆ ಅಂತಂದ್ರೆ ಯಾವುದೋ ಒಂದು ಹುದ್ದೆಯಲ್ಲಿ ಅಥವಾ ಒಬ್ಬ MLA ಆಗಿ ಅಥವಾ ಯಾವುದೋ ಒಬ್ಬ ಮಿನಿಸ್ಟರ್ ಆಗಿ ಕೆಲಸ ಮಾಡುವಷ್ಟು ಕೆಲಸವನ್ನ ಸಾಮಾನ್ಯ ಒಬ್ಬ ಹೋರಾಟಗಾರರಾಗಿ ರಾಜ್ಯಾದ್ಯಂತ ಕೆಲಸವನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಅಂತ ಕೀರ್ತಿ ಯಾರಿಗಾದರೂ ಸಲ್ಲಬೇಕಂದ್ರೆ ಅರುಣ್ ಕುಮಾರ್ ಪಾಟೀಲ್ಗೆ ಸಲ್ಲಬೇಕು. ಇವತ್ತು ನೀವು ರೈಲ್ವೆ ಬ್ರಿಡ್ಜ್ ನೋಡಿರ್ಬೋದು, ಅದು ವೈಡರ್ ಬ್ರಿಡ್ಜ್ ಡಬಲ್ ಆಗಿದ್ದು ಅಂದ್ರೆ ಸಿಂಗಲ್ ರೋಡ್ ಅದು ಆಗಿರ್ಬೋದು, ಅಥವಾ ರೋಡ್ ವೈಂಡಿಂಗ್ ಆಗಿರ್ಬೋದು, ಅಥವಾ ಹಲವಾರು ಕಾರ್ಯಕ್ರಮಗಳು ಒಂದಲ್ಲ ಎರಡಲ್ಲ ಈ ಕಲಬುರಗಿಯಲ್ಲಿ. ಮತ್ತೆ ಅವರು ಈ ಒಂದು ಹೋರಾಟದ ಮೂಲಕ ಹಲವಾರು ವಿದ್ಯಾರ್ಥಿಗಳ ಮತ್ತು ಜನರ ರೈತರ ಒಂದು ಬಾಳನ್ನು ಬೆಳಗಿಸಿದವರು ಕೂಡ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿ ಇರುವ ಸ್ವಸ್ತಿಕ್ ನಗರ ಬಡಾವಣೆಯ ಶ್ರೀ ಮಹಾಲಕ್ಷ್ಮೀ ದೇವಿ ದೇವಸ್ಥಾನದಲ್ಲಿ ಇಂದು ವಿಜೃಂಭಣೆಯಿಂದ ಬುಟ್ಟಿ ಜಾತ್ರೆ ನಡೆಯಿತು. ಕಲಬುರಗಿ ನಗರದ ಸೇಡಂ ರಸ್ತೆಯ ಸ್ವಸ್ತಿಕ ನಗರದ ಶ್ರೀ ಮಹಾಲಕ್ಷ್ಮಿ ದೇವಾಲಯದ ಆವರಣದಲ್ಲಿ ರವಿವಾರ ಬುಟ್ಟಿ ಜಾತ್ರೆ ಧಾರ್ಮಿಕ ಭಕ್ತಿ ಹಾಗೂ ಸಾಂಪ್ರದಾಯಿಕ ವೈಭವದೊಂದಿಗೆ ವಿಜೃಂಭಣೆಯಿಂದ ನಡೆಯಿತು. ಜಾತ್ರೆಯ ಅಂಗವಾಗಿ ಶ್ರೀ ಮಹಾಲಕ್ಷ್ಮಿ ದೇವಿಗೆ ವಿಶೇಷ ಪೂಜೆ, ಅಲಂಕಾರ ಹಾಗೂ ಭಕ್ತರಿಂದ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ರಾಜ್ಯದಲ್ಲಿ ಉತ್ತಮ ಮಳೆಯಾಗಿ ರೈತರ ಬದುಕು ಸಮೃದ್ಧಿಯಾಗಲಿ, ಎಲ್ಲರ ಮನೆಗಳಲ್ಲಿ ಸುಖ ಶಾಂತಿ ನೆಲೆಸಲಿ ಎಂದು ಭಕ್ತರು ದೇವರಲ್ಲಿ ಪ್ರಾರ್ಥಿಸಿದರು. ಜಾತ್ರೆಯ ವಿಶೇಷ ಆಕರ್ಷಣೆಯಾಗಿ ಆಯೋಜಿಸಲಾಗಿದ್ದ ದೇಶಿ ಭೋಜನದಲ್ಲಿ ಸುಮಾರು 1500ರಿಂದ 2000ಕ್ಕೂ ಹೆಚ್ಚು ಜನರು ಭಾಗವಹಿಸಿ ಸಾಂಪ್ರದಾಯಿಕ ಊಟವನ್ನು ಸವಿದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಗ್ರಾಮೀಣ ಸೊಗಡಿನ ಸಾಂಪ್ರದಾಯಿಕ ಅಡುಗೆಗಳನ್ನು ಆತ್ಮೀಯವಾಗಿ ಬಡಿಸಲಾಯಿತು. ಭೋಜನದಲ್ಲಿ ಗೋಧಿ ಹುಗ್ಗಿ, ಶೇಂಗಾ ಹೋಳಿಗೆ, ಬೂಂದಿ, ಜಿಲೇಬಿ, ಚಪಾತಿ, ಶೇಂಗಾ ಚಟ್ನಿ, ಜೋಳದ ರೊಟ್ಟಿ, ಧಪಾಟಿ, ಗಟ್ಟಬ್ಯಾಳಿ, ಮಸಾಲೆ ಬದನೆಕಾಯಿ, ಹೆಸರಿಂಡಿ ಪಲ್ಯ, ಟೊಮೆಟೊ ಚಟ್ನಿ, ಮೊಸರು, ಮೊಸರನ್ನ, ಅಗಸಿ ಹಿಂಡಿ, ಮಜ್ಜಿಗೆ, ಸಾಂಬಾರ್, ಉಪ್ಪಿನಕಾಯಿ ಹಾಗೂ ಬಾಳೆಹಣ್ಣು ಸೇರಿದಂತೆ ಸುಮಾರು 20ಕ್ಕೂ ಹೆಚ್ಚು ಬಗೆಯ ದೇಶಿ ಖಾದ್ಯಗಳನ್ನು ಭಕ್ತರಿಗೆ ಪ್ರಸಾದದ ರೂಪದಲ್ಲಿ ಬಡಿಸಲಾಯಿತು. ಈ ಕಾರ್ಯಕ್ರಮವನ್ನು ಸ್ವಸ್ತಿಕ್ ನಗರ ಮಹಿಳಾ ಸಂಘ ಹಾಗೂ ಸ್ವಸ್ತಿಕ್ ನಗರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಯಶಸ್ವಿಯಾಗಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ಯಶಸ್ವಿಗೆ ಶಾಂತಾಬಾಯಿ ಹಾಲ್ಮಠ್, ಕಮಲಾ ಪಾಟೀಲ್ ಹೆರೂರು, ನೀಲಾಂಬಿಕಾ ಮಂಗಶೆಟ್ಟಿ, ರಾಜೇಶ್ವರಿ ಡೆಂಗಿ, ಸುನಂದಾ ಸ್ವಾಮಿ, ಮಹಾದೇವಿ ದುಕಾನ್ದಾರ್, ಶಶಿಕಲಾ ಶಿರಗೊಂಡ್, ಪದ್ಮಾ ಯಾದವ್, ಪ್ರೇಮಿಲಾ ಹಲ್ಚೇರಿ, ಜಗದೇವಿ ಅವಂಟಿ, ಜಗದೇವಿ ಚಿಟ್ಟಾ, ರೇಣುಕಾ ಜಗದೀಶ್, ಪಾಟೀಲ್ ರೇಣುಕಾ, ವೀರನಾಥ್ ಪಾಟೀಲ್, ಶೋಭಾ ಬಿರಾದಾರ್, ಜಯಶ್ರೀ ಹಿರೇಗೌಡರ್, ಗಂಗಮ್ಮ ರಾಯ್ಕೋಡಿ, ಮಹೇಶ್ವರಿ ಕೋಕಟ್, ಶೈಲಜಾ ಗುರುಮಟ್ಕಲ್, ಶಾಂತಾ ಎಲೇರಿ, ಕಮಲಾ ಪಂಚಾಳ್, ಸೀಮಾ ಎಸ್ ರೆಡ್ಡಿ, ವಿಜಯಲಕ್ಷ್ಮಿ ಕೊತ್ತಂಬರಿ, ಗಾಯತ್ರಿ ಚಿಟ್ಟಾ, ಗುರುಸಿದ್ದಮ್ಮ ಪಾಟೀಲ್, ಚಂದ್ರಶೇಖರ್ ನಾಗೂರ್, ಬಸವರಾಜ್ ಚಿಟ್ಟಾ, ಉಮೇಶ್ ಶೆಟ್ಟಿ, ಬಸಯ್ಯ ಸ್ವಾಮಿ, ಡಾಕ್ಟರ್ ಶಶಿಶೇಖರ ರೆಡ್ಡಿ, ಉದಯ್ ಕುಮಾರ್ ಸೇರಿದಂತೆ ಅನೇಕ ಪದಾಧಿಕಾರಿಗಳು ಮತ್ತು ಸದಸ್ಯರು ಶ್ರಮ ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಜಾತ್ರೆಯಲ್ಲಿ ಪಾಲ್ಗೊಂಡ ಭಕ್ತರು ಸಂಘಟಕರ ಸೇವಾಭಾವ, ಅಚ್ಚುಕಟ್ಟಾದ ವ್ಯವಸ್ಥೆ ಹಾಗೂ ಸಾಂಪ್ರದಾಯಿಕ ದೇಶಿ ಭೋಜನದ ಸೊಗಡನ್ನು ಮೆಚ್ಚಿ ಪ್ರಶಂಸಿಸಿದರು. ಧಾರ್ಮಿಕ ಭಕ್ತಿ, ಸಾಮಾಜಿಕ ಒಗ್ಗಟ್ಟು ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿಬಿಂಬಿಸಿದ ಈ ಬುಟ್ಟಿ ಜಾತ್ರೆ ಸ್ವಸ್ತಿಕ ನಗರದ ಜನರಲ್ಲಿ ಸಂಭ್ರಮದ ವಾತಾವರಣ. ನನ್ನ ಹೆಸರು ಶಾಂತಾಬಾಯಿ ಹಾಲ್ಮಠ್, ಮಹಾನಗರ ಪಾಲಿಕೆ ಸದಸ್ಯ ನಾನು. ಇದು ವಾರ್ಡ್ ನಂಬರ್ 31. ಇವತ್ತ ಬುಟ್ಟಿ ಜಾತ್ರೆ ಇಟ್ಕೊಂಡಿವಿ. ಬುಟ್ಟಿ ಜಾತ್ರೆ ಎದ್ರ ಸಲುವಾಗಿ ಇಟ್ಕೊಂಡಿವಿ ಅಂದ್ರೆ ಮಳಿ ಸಲುವಾಗಿ. ವರ್ಷ ಮಾಡ್ತೀವಿ ನಾವು. 15-16 ವರ್ಷ ಆಯ್ತು ನಾವು ಬುಟ್ಟಿ ಜಾತ್ರೆ ಮಾಡ್ಲತ್ತ. ಓಂ ನಗರ, ಜಾಗೃತಿ ಕಾಲನಿ, ಸ್ವಸ್ತಿಕ್ ನಗರ, ಗಣೇಶ್ ಕಾಲನಿ, ವೀರೇಂದ್ರ ಪಾಟೀಲ್ ಬಡಾವಣೆ, ಜ್ಞಾನಗಂಗಾ ಕಾಲನಿ, ಲಕ್ಷ್ಮೀನಗರ ಎಲ್ಲ ಜನ ಬರ್ತಾರೆ ಇವತ್ತು ನಮ್ಮಲ್ಲಿ ಪ್ರಸಾದ ತಗೊಳಕ್. ನಾವು ಬಹಳ ಅದ್ದೂರಿಯಾಗಿ ಮಾಡ್ತೀವಿ. ಎಲ್ಲಾ ಹೆಣ್ಮಕ್ಳು ಬಹಳ ಒಗ್ಗಟ್ಟಾರ ನಮ್ಮಲ್ಲಿ. ಗಂಡು ಮಕ್ಳು ಹೆಣ್ಮಕ್ಳು ಒಗ್ಗಟ್ಲಿಂದ ಮಾಡ್ಕೊಂಡು ಹೋಗ್ತೀವಿ. ನಮ್ಗ ಮಹಾಲಕ್ಷ್ಮಿ ನಾವು ಬುಟ್ಟಿ ಜಾತ್ರೆ ಮಾಡಿದ್ದಿನ ಮಳಿ ವರ್ಷ ಬರ್ತದ ನಮ್ಮಲ್ಲಿ. ಈ ವರ್ಷ ದೇವ್ರ ಕಡೆ ಕೂಡ ಇಷ್ಟು ದಿವಸ ಆಯ್ತು, ಜೂನ್ ಹೋಯ್ತು, ಜುಲೈ ಹೋಯ್ತು, ಮಳಿ ಇಲ್ಲ. ಮಳಿ ಸಲಕಿಂದ ಒಕ್ಕಲಿಗರಿಗೆ ಬಹಳ ಪ್ರಾಬ್ಲಮ್ ಆಗ್ಲತ್ತವ. ಇನ್ನ ಎಲ್ಲಿ ಹಳ್ಳ್ಯಾಗ ಬಿತ್ತೇ ಇಲ್ಲ. ದನಗಳಿಗಂತೂ ಕುಡಿಯಾಕ ನೀರೇ ಇಲ್ಲ. ಇಲ್ಲಿ ಬಳಸಕ್ಕೂ ನೀರಿಲ್ಲ. ಟ್ಯಾಂಕರ್ ಹಾಕದ್ರಾಗ ನಮಗಾರ ತಂಡಿ ಬಂದದ ಕಲಬುರ್ಗಿ ಊರಾಗ. ಬೆಳಗನ ನಿದ್ದೆ ಆಗಲ್ಲ ಟ್ಯಾಂಕರ್ ಹಾಕೋದ್ ಸಲುವಾಗಿ. ಎಲ್ಲರೂ ಬೋರ್ವೆಲ್ ಹೊರಗೆ ಹೋಗ್ಯಾವ. ಇವತ್ತು ಮಹಾಲಕ್ಷ್ಮಿ ತಾಯಿ ನಮಗ್ ನೀರ್ ಕೊಟ್ಟು ಅನುಕೂಲ ಮಾಡ್ಲಿ ಅಂತ ಹೇಳಿ ಬುಟ್ಟಿ ಜಾತ್ರೆ. ಕಲಬುರಗಿಯ ಮಹಾಜನತೆಗೆ ನಮ್ಮ ಸ್ವಸ್ತಿಕ್ ನಗರ್ ಲಕ್ಷ್ಮೀ ದೇವಸ್ಥಾನದ ಅಭಿವೃದ್ಧಿ ವತಿಯಿಂದ ಎಲ್ಲರಿಗೂ ಶುಭಾಶಯಗಳು ಕೋರುತ್ತೇವೆ. ವಿಶೇಷತೆ ಏನೆಂದರೆ ಇವತ್ತಿನ ದಿವಸ ನಮ್ಮ ಲಕ್ಷ್ಮೀ ದೇವಸ್ಥಾನದಲ್ಲಿ ಬುಟ್ಟಿ ಜಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಇದರ ಪರಂಪರೆ ಏನಪ್ಪಾ ಅಂತಂದ್ರೆ ಸುಮಾರು ಸನಾತನ ಕಾಲದಿಂದ ಇದು ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು. ಯಾಕೆಂತಂದ್ರೆ ಈಗ ನಮಗೆ
ನಮಗೆ ಬೆಳೆಗೆ ಮಳೆಗಳನ್ನು ಬರ್ತಾ ಇಲ್ಲ. ಈ ಬುಟ್ಟಿ ಜಾತ್ರೆ ಮುಖಾಂತರ ನಾವು ಯಾವಾಗ ಮಾಡಿದ್ವಿ ಅವತ್ತನೇ ದಿವಸ ಸಮೃದ್ಧಿಯಾದ ಒಂದು ಮಳೆಯನ್ನು ಬರುವ ಒಂದು ಸಂಕಲ್ಪದೊಂದಿಗೆ ಇವತ್ತು ನಾವೆಲ್ಲರೂ ಅನೇಕ ಹೆಣ್ಮಕ್ಕಳು, ಸುಮಾರು 100 ಹೆಣ್ಮಕ್ಕಳು ಮತ್ತು ನಮ್ಮ ಪುರುಷರ ಒಂದು ಸಹಕಾರದೊಂದಿಗೆ ಇವತ್ತು ಬುಟ್ಟಿ ಜಾತ್ರೆಯೊಂದಿಗೆ ಸುಮಾರು 30-35 ಒಂದು ಐಟಮ್ಗಳ ಒಂದು ಊಟದ ಪದಾರ್ಥಗಳೊಂದಿಗೆ ನಾವೆಲ್ಲರೂ ಆಚರಿಸುತ್ತಿದ್ದೇವೆ. ಅದಕ್ಕೋಸ್ಕರ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದೇನೆಂದ್ರೆ ಈ ಬುಟ್ಟಿಯ ಜಾತ್ರೆಯ ಮುಖಾಂತರ ತಮ್ಮ ತಪಸ್ಸಿಗೆ ಯಶಸ್ವಿಯಾಗಿ ಮುಂದಿನ ದಿನಗಳಲ್ಲಿ ಒಂದು ಭರ್ಜರಿ ಒಂದು ಮಳೆಯನ್ನು ಬಂದು ನಮ್ಮ ರೈತರಿಗೆ ಮತ್ತು ನಮ್ಮ ದೇಶದ ಸೈನಿಕರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಪ್ರಾರ್ಥನೆ ಮಾಡುತ್ತಾ ನಮ್ಮ ಸ್ವಸ್ತಿಕ್ ನಗರದ ಎಲ್ಲ ಅಭಿವೃದ್ಧಿ ವತಿಯಿಂದ ಮತ್ತೊಮ್ಮೆ ಎಲ್ಲ ಕಲಬುರಗಿ ಜನತೆಗೆ ಶುಭಾಶಯಗಳು ಕೋರುತ್ತೇವೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.